IPL ಇವಾಗ ಬ್ಯಾಕ್ ಟು ಬ್ಯಾಕ್ ಥ್ರಿಲ್ಲಿಂಗ್ ಮ್ಯಾಚ್ ನಡೀತಾ ಇದೆ. ಅಂದರೆ ಸಂಡೇ ಬಂದಿದ್ದು ಒಂದು ಮಧ್ಯಾಹ್ನ ಮ್ಯಾಚು CSK ಮತ್ತು LSG ಇತ್ತು. ಅದೇ ಥರ ಸೆಕೆಂಡ್ ಮ್ಯಾಚು RCB ವರ್ಸಸ್ MI ಇತ್ತು. ಅದಂತೂ ಥ್ರಿಲ್ಲಿಂಗ್ ಮ್ಯಾಚ್ ಅಂತಲೇ ಅಂದ್ಕೊಳ್ಳಿ. ಯಾರು ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರ ಒಂದು ಮ್ಯಾಚ್ ನಡೆಯುತ್ತೆ ಅಂತ. ಅದು ರಾಯ್ಪುರ್ ಸ್ಟೇಡಿಯಮ್ಮಲ್ಲಿ ಸುಮಾರು ದಿನ ಆಗಿತ್ತು, ಸುಮಾರು ವರ್ಷನೇ ಆಗಿತ್ತು IPL ಆಗಿ 10 ವರ್ಷ ಆಗಿದ್ದರೆ ಒಂದು T20 ಅದತ್ರ ಒಂದು ಇಂಟರ್ನ್ಯಾಷನಲ್ ಮ್ಯಾಚ್ ಆಗಿ ಒಂದು 5-6 ವರ್ಷ ಆಗಿತ್ತು. ಫಸ್ಟ್ ಟೈಮು RCB ಹೋಮ್ ಗ್ರೌಂಡ್ ಆಗಿ ಆ ಒಂದು ಮ್ಯಾಚಲ್ಲಿ ಆಡಿದಾಗ ಒಂದು ಕ್ಲೋಸ್ ಮ್ಯಾಚ್ ಆಗಿ RCB ಅವರು ಲಾಸ್ಟ್ ಬಾಲಲ್ಲಿ ಗೆಲ್ತಾರೆ. ಅದು ಒಳ್ಳೆ ಇನ್ನಿಂಗ್ಸ್ ಆಗಿತ್ತು, ಎಲ್ಲರ ಕಡೆಯಿಂದನೂ ಕೂಡ ಎಫರ್ಟ್ ಬಂದಿತ್ತು. ಅದೇ ಥರ ಕೃಣಾಲ್ ಪಾಂಡ್ಯ ಅವರು ಕೂಡ ಒಂದು ಸ್ವಲ್ಪ ಇಂಜುರಿನೂ ಕೂಡ ಆಗಿತ್ತು. ನಿನ್ನೆ ಒಂದು ಸ್ವಲ್ಪ ಅವರು ಒಂದು ಫೋಟೋನು ಕೂಡ ಶೇರ್ ಮಾಡ್ಕೊಳ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಒಂದು ಥ್ರಿಲ್ಲಿಂಗ್ ಮ್ಯಾಚ್ ಆದಮೇಲೆ ನಿನ್ನೆ ಮಾತ್ರ ಇನ್ನೊಂದು ಥ್ರಿಲ್ಲಿಂಗ್ ಮ್ಯಾಚ್ ನಡೀತು. ಯಾವ ರೀತಿ ಅಂತ ಅಂದರೆ ಆ ಒಂದು ಟಾಸಲ್ಲೇ ಗೊತ್ತಾಗ್ತಿತ್ತು ಯಾವ ರೀತಿ ಮ್ಯಾಚ್ ನಡೆಯುತ್ತೆ ಅಂತ. ಆಲ್ಮೋಸ್ಟ್ ಅದು ಚೇಸಿಂಗ್ ಪಿಚ್ಚು, ಅಂದರೆ ಪಂಜಾಬ್ ಧರ್ಮಶಾಲೆಯಲ್ಲಿ ನಡೆಯೋದು ಚೇಸಿಂಗ್ ಪಿಚ್ ಆಗಿರೋದ್ರಿಂದ ಬೌಲಿಂಗ್ನ ತೊಗೊಳ್ತಾರೆ DC ಅವರು ಟಾಸ್ ಗೆದ್ದಾದ್ಮೇಲೆ. ಏನಕ್ಕೆ ಅಂತಾರೆ, ಸೆಕೆಂಡ್ ಇನ್ನಿಂಗ್ಸಲ್ಲಿ ಒಂದು ಸ್ವಲ್ಪ ಡ್ಯೂ ಬರುತ್ತೆ, ಅವಾಗ ಬಾಲು ಜಾಸ್ತಿ ಮೂವ್ ಆಗುತ್ತೆ ಅಂತ ಒಂದು ಪಾಯಿಂಟನ್ನು ತಗೊಳ್ತಾರೆ. ಅದೇ ಥರ ಪಂಜಾಬ್ ಅವರು ಕೂಡ 211ನ ಟಾರ್ಗೆಟ್ ಕೊಡ್ತಾರೆ. ಆದ್ರೂ ಕೂಡ ಆ ಒಂದು ಸೆಕೆಂಡ್ ಇನ್ನಿಂಗ್ಸ್ ಸ್ಟಾರ್ಟ್ ಆದಮೇಲೆ ಒಂದು ಸ್ವಲ್ಪ ಕೊಲಾಪ್ಸ್ ಆಗ್ತಾರೆ. 77 for 4 ಇರ್ತಾರೆ. ಅದು 8-9 ಓವರಲ್ಲಿ 77 for 4 ಇರ್ತಾರೆ. ಪವರ್ ಪ್ಲೇಯಲ್ಲಿ ಆ ಒಂದು ಪಂಜಾಬ್ ಅವರು 60ರಿಂದ 70 ರನ್ ಸ್ಕೋರ್ ಮಾಡಿದರೆ ಇವರು ಆ್ಯಕ್ಚುಲಿ 47 ರನ್ನ ಸ್ಕೋರ್ ಮಾಡಿದ್ರು. ಬಟ್ ವಿಕೆಟ್ಸು ಕೂಡ ಅದೇ ರೀತಿ ಹೋಗಿತ್ತು, 4 ವಿಕೆಟ್ ಕಂಟಿನ್ಯೂಸ್ ಆಗಿ ಹೋಗಿತ್ತು. ಒಬ್ರದ್ದು ಅಂದರೆ ಒಬ್ಬ ಸಹೀಲ್ ಆಗಿರ್ಬೋದು, ನೆಕ್ಸ್ಟು KL ರಾಹುಲ್ ಅವ್ರದ್ದು ಮೇನ್ ವಿಕೆಟ್ ಹೋಯ್ತು, ಮತ್ತು ಅಭಿಷೇಕ್ ಪೋರೆಲ್ ಅವ್ರದ್ದು ಕೂಡ ಹೋಯ್ತು. ನೆಕ್ಸ್ಟ್ ಸ್ಟಬ್ಸ್ ಅವರು ರನ್ಔಟ್ ಆಗ್ತಾರೆ. ಬಟ್ ಇನ್ನೊಂದು ಇಂಟ್ರೆಸ್ಟಿಂಗ್ ಆಗಿರೋ ಪಾಯಿಂಟ್ ಏನಂತ ಅಂದರೆ, ಡೆಲ್ಲಿ ಅವರ ಕ್ಯಾಪ್ಟನ್ನು ಇದುವರೆಗೂ ಈ ಒಂದು ಸೀಸನಲ್ಲಿ ಆ ಥರ ಪರ್ಫಾರ್ಮೆನ್ಸ್ ನೀಡಿರಲಿಲ್ಲ. 2 ವರ್ಷ ಆಗಿತ್ತು ಅವ್ರ ಬ್ಯಾಟಿಂದ ಹಾಫ್ ಸೆಂಚುರಿ ಬಂದು. ಬಟ್ ನೆನ್ನೆ ಒಂದು ವಿನ್ನಿಂಗ್ ಮೂಮೆಂಟ್ನ, ಒಂದು ವಿನ್ನಿಂಗ್ ಸ್ಕೋರ್ನ ಮಾಡಿದ್ರು. ಮತ್ತು ಮಾಧವ್ ಅವರು ಒಳ್ಳೆ ಇನ್ನಿಂಗ್ಸ್ನ ಕೊಟ್ಟಿದ್ದಾರೆ. ಫಸ್ಟ್ ಡೆಬ್ಯೂಟ ಮಾಡಿದ್ರು. ಇದು ಫಸ್ಟ್ ಇನ್ನಿಂಗ್ಸಲ್ಲಿ 2 ವಿಕೆಟ್ನ ತಗೊಳ್ತಾರೆ. ಆಮೇಲೆ 18 ರನ್ಸ್ ಹೊಡಿತಾರೆ 8 ಬಾಲ್ಸಲ್ಲಿ. ಒಂದು ಮ್ಯಾನ್ ಆಫ್ ದಿ ಮ್ಯಾಚ್ ಕೂಡ ಅವಾರ್ಡು ಕೂಡ ಅವ್ರಿಗೆ ಸಿಗುತ್ತೆ. ಫಿನಿಶಿಂಗ್ ಮೂಮೆಂಟ್ ಕೊಟ್ಟಿದ್ದು ಡೇವಿಲ್ ಮಿಲ್ಲರು, ನೆಕ್ಸ್ಟು ಅಕ್ಷರ್ ಪಟೇಲು, ಅಶುತೋಷ್ ಶರ್ಮಾ ಆಗಿರ್ಬೋದು, ಎಲ್ಲರೂ ಕೂಡ ಒಳ್ಳೆ ಪರ್ಫಾರ್ಮ್ ಮಾಡಿದ್ರು. ಆಲ್ರೆಡಿ ಆ ಒಂದು 10 ಓವರ್ಸಲ್ಲೇ ಪಂಜಾಬ್ ಕಡೆ ಇತ್ತು ಮ್ಯಾಚು. ಬಟ್ ಲಾಸ್ಟ್ 4 ಓವರ್ಸ್ ಏನಿದೆ ಅದು ಕೂಡ ಕ್ರೂಷಿಯಲ್ ಆಗಿತ್ತು. ಬಟ್ ಇಲ್ಲಿ ಮೇನ್ ಪಾಯಿಂಟಿಗೆ ಏನಂತ ಅಂದರೆ, ಕಂಟಿನ್ಯೂಸ್ 4 ಮ್ಯಾಚಸ್ನ ಸೋಲ್ತಾ ಇರೋದು ಪಂಜಾಬ್ ಕಿಂಗ್ಸ್ ಅವರು. ಇದೇ ರೀತಿ ಇನ್ನೊಂದು ಮ್ಯಾಚ್ನ ಸೋತ್ರೆ ಅವರು ಆಲ್ಮೋಸ್ಟ್ ಡೆಡ್, ಅಂದರೆ ಆ ಒಂದು ಇನ್ನಿಂಗ್ಸಿಂದನೇ ಔಟ್ ಆಗ್ತಾರೆ ಇನ್ನೊಂದು ಪ್ಲೇ ಆಫ್ಸಿಂದ. ನೆಕ್ಸ್ಟ್ ಇರೋದು MI ಮೇಲೆ ಆಡ್ತಾರೆ, ನೆಕ್ಸ್ಟು RCB ಮೇಲೆ ಆಡ್ತಾರೆ. ಅದು ಧರ್ಮಶಾಲೆಯಲ್ಲಿ ನಡೆಯುತ್ತೆ. ಒಂದು ಮೇನ್ ಇಂಪಾರ್ಟೆಂಟ್ ಏನಾಗುತ್ತೆ ಅಂದರೆ, ಮೇಯ್ನಾಗಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ ಅವತ್ತಿನ ಮ್ಯಾಚಲ್ಲಿ. ಇನ್ನೊಂದು ಮ್ಯಾಚ್ ಕೂಡ ಇದೆ, ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ಈ 3 ಮ್ಯಾಚಸಲ್ಲಿ ಅಂತ. ನೆಕ್ಸ್ಟ್ ಇವತ್ತಿನ ಮ್ಯಾಚ್ಗೆ ಬರೋದಾದರೆ, ಮೇಯ್ನ್ ಇಂಟ್ರೆಸ್ಟಿಂಗ್ ಆಗಿರೋ ಮ್ಯಾಚು GT ವರ್ಸಸ್ SRH. ಇನ್ನೊಂದು ಪಾಯಿಂಟ್ ಹೇಳೋದಾದರೆ, ಇವರಲ್ಲಿ ಯಾರು ಗೆಲ್ತಾರೆ ಅವರು ಟಾಪ್ ಆಫ್ ದಿ ಟೇಬಲ್ಗೂ ಕೂಡ ಹೋಗ್ತಾರೆ. 16 ಪಾಯಿಂಟ್ಸ್ಗೆ ಏನಾದ್ರು ಕ್ವಾಲಿಫೈ ಅಂತ ಅಂದರೆ ಕ್ಯೂ ಅಂತ ಬರುತ್ತೆ, ಇಲ್ಲಾಂದರೆ 18ವರೆಗೂ ಕೂಡ ಕಾಯಬೇಕಾಗಿರುತ್ತೆ. ಮೇಯ್ನು ಪ್ಲೇ ಆಫ್ಸ್ಗೆ ಎಂಟ್ರಿ ಆಗೋದಕ್ಕೆ ಇನ್ನು 1 ಮ್ಯಾಚ್ ಗೆಲ್ಲಬೇಕು ಇವರಿಬ್ಬರು. ಇವತ್ತು ಯಾರು ಗೆದ್ರೂ ಟಾಪ್ ಆಫ್ ದಿ ಟೇಬಲ್ಗೆ ಹೋಗ್ತಾರೆ. ನಾವು ಸೆಕೆಂಡ್ ಪ್ಲೇಸ್ಗೆ ಬರ್ತೀವಿ. ಏನಕ್ಕೆ ಅಂತ ಅಂದರೆ 14 ಪಾಯಿಂಟ್ಸ್ ಇದೆ. ಇವಾಗ ಯಾರ್ಯಾರು ಆಡ್ತಿದ್ದಾರೆ SRH ಮತ್ತು GT, ಅವರು ಎರಡರಲ್ಲೂ ಕೂಡ ಒಂದು 14 ಅಂತ ಇದೆ. ಇವತ್ತು ಮ್ಯಾಚ್ ಗೆದ್ರೆ 16 ಆಗುತ್ತೆ, ನಾವು ಸೆಕೆಂಡ್ ಪ್ಲೇಸ್ಗೆ ಬರ್ತೀವಿ. ನಿನ್ನೇನಾದರೂ ಪಂಜಾಬ್ ಅವರು ಗೆದ್ದಿದ್ದರೆ ಅವರು ಫಸ್ಟ್ ಪ್ಲೇಸಲ್ಲಿ ಇರ್ತಿದ್ರು. ಮತ್ತು ಆಡ್ ಪಾಯಿಂಟ್ ಕೂಡ ಅವ್ರಿಗಿತ್ತು, 15 ಅಂತ ಆಗ್ತಿತ್ತು, 13 ಅಂತ ಇದ್ದಿದ್ದು 15 ಕೂಡ ಆಗ್ತಿತ್ತು. ಇವಾಗ ಡೆಲ್ಲಿವರೆಗೂ ಕೂಡ ಚಾನ್ಸಸ್ ಇದೆ. ಅವರು ಬೇರೆ ಟೀಮ್ಗೆ ಡಿಪೆಂಡ್ ಆಗಬೇಕಾಗಿರುತ್ತೆ. ಟಾಪ್ 4 ಟೀಮ್ಸ್ ಏನಿದೆ ಆ ಒಂದು ಟೀಮ್ಗೆ ಡಿಪೆಂಡ್ ಆಗಬೇಕಾಗಿರುತ್ತೆ. ಇಲ್ಲಿ ಮೇನ್ ಚಾನ್ಸಸ್ ಇನ್ನೊಂದು ಬರೋದು CSK ಮತ್ತು ನೆಕ್ಸ್ಟು ಡೆಲ್ಲಿವರೆಗೂ ಕೂಡ ಚಾನ್ಸ್ ಇದೆ. RRವರೆಗೂ ಕೂಡ ಚಾನ್ಸ್ ಇದೆ ಪ್ಲೇ ಆಫ್ಗೆ ಎಂಟ್ರಿನ ಕೊಡೋದಕ್ಕೆ. ಅವ್ರು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾರೆ ನೆಕ್ಸ್ಟ್ ಮ್ಯಾಚಸಲ್ಲಿ ಅದರಲ್ಲಿ ಕ್ರೂಷಿಯಲ್ ಆಗುತ್ತೆ. ಇವತ್ತಿನ ಮ್ಯಾಚ್ ಬಂದು ಏನೊಂದು SRH ಮತ್ತು GT, ಅದು ಅಹಮದಾಬಾದಲ್ಲಿ ನಡೀತಾ ಇದೆ. ಯಾರು ಟಾಸ್ ಗೆಲ್ತಾರೆ ಆಲ್ಮೋಸ್ಟ್ ಮ್ಯಾಚ್ ಗೆದ್ದಂಗೆ. ಆಲ್ಮೋಸ್ಟ್ ಫೇವರ್ ಇರೋದು ಗುಜರಾತ್ ಟೈಟನ್ಸ್ಗೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಅದೇ ಥರ ಟೆಲಿಗ್ರಾಮ್ ಗ್ರೂಪಲ್ಲೂ ಕೂಡ ಒಂದು ಕಂಟೆಸ್ಟ್ ಇದೆ, ಯಾರೇನೋ ಜಾಯ್ನ್ ಆಗಿ ಅದಕ್ಕಿಂತ ಮುಂಚೆನೇ ಅಪ್ಡೇಟ್ ಸಿಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಒಂದು ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ದಯವಿಟ್ಟು ಒಂದು ಲೈಕ್, ಶೇರು, ಕಮೆಂಟು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.